ಸನ್ಮಾನ್ಯ ಸಿದ್ದರಾಮಯ್ಯನವರು ಇನ್ನೂ ಷಡ್ಯಂತ್ರ ಅಂತ ಹೇಳೋದ್ರಾಗ ಇದ್ದಾರೆ. ಮೊದಲೇನೋ ಹೇಳ್ತಾ ಇದ್ದಾರೆ. ಈಗ ಕೋರ್ಟ್ ಹೇಳಿದೆ, ಕೋರ್ಟ್ನಲ್ಲಿ ಅತ್ಯಂತ ಸ್ಪಷ್ಟ ಕೋರ್ಟಿನ ಆರ್ಡರ್ದಲ್ಲಿ ಇಟ್ ಈಸ್ ದಿ ಕನ್ಸಿಡರ್ಡ್ ವ್ಯೂ ಆಫ್ ದಿ ಕೋರ್ಟ್, ಇಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇರ್ರೆಗ್ಯುಲಾರಿಟಿ ಆಗಿದೆ ಅಂತ ಕೋರ್ಟ್ ಹೇಳಿದೆ. ಅದಕ್ಕೆ ಇದರ ತನಿಖೆ ಅಗತ್ಯ ಇದೆ ಅಂತ ಹೇಳಿದೆ. 2011ರಲ್ಲಿ ಯಡಿಯೂರಪ್ಪನವ್ರಿಗೆ ಸ್ಯಾಂಕ್ಷನ್ ಕೊಟ್ಟಾಗ ಸಿದ್ದರಾಮಯ್ಯನವರು ಯಾವ ರೀತಿ ಕ್ವಶನ್ ಮಾಡಿದ್ರು, ಹೂ ಹ್ಯಾಸ್ ಅಪಾಯಿಂಟೆಡ್ SP, ಹೂ ಹ್ಯಾಸ್ ಅಪಾಯಿಂಟೆಡ್ ಅಂತ ಹಿಂಗೆಲ್ಲ ಕೇಳಿದ್ರು. ಮಿಸ್ಟರ್ ಯಡಿಯೂರಪ್ಪ ಅಂತ ಹೇಳಿದ್ರು. ನಾನು ಅದನ್ನೇ ಹೇಳ್ತೇನೆ, ಹೂ ಹ್ಯಾಸ್ ಅಪಾಯಿಂಟೆಡ್ EDG ನಾವು ಮಿಸ್ಟರ್ ಸಿದ್ದರಾಮಯ್ಯ, ಯು ಹ್ಯಾವ್ ಅಪಾಯಿಂಟೆಡ್. ಆದ್ದರಿಂದ ನೀವು ಅಧಿಕಾರದಲ್ಲಿದ್ದರೆ ತನಿಖೆ ಸಾಧ್ಯ ಇಲ್ಲ. ನೀವು ಅಧಿಕಾರದಲ್ಲಿದ್ದೇ ತನಿಖೆ ಎದುರಿಸ್ಬೇಕಂತಂದ್ರೆ ನೀವು CBI ಕೊಡ್ರಿ. ಹಾಗಾಗಿ ಇವರು ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ ಪಾರ್ಟಿ ಅಂದರೆ ಭ್ರಷ್ಟಾಚಾರ. ನೀವು ನೋಡ್ರಿ, ಅವರ ಹೈಕಮಾಂಡ್, ಸೋಕಾಲ್ಡ್ ಹೈಕಮಾಂಡ್, ರಾಹುಲ್ ಗಾಂಧಿ ಬೇಲು, ಸೋನಿಯಾ ಗಾಂಧಿ ಬೇಲು, ರಾಬರ್ಟ್ ವಾದ್ರಾ ಬೇಲು, ಎಲ್ಲರೂ ಬೇಲ್ ಮೇಲೆ ಅವರೆಲ್ಲ ಎದುರಾಗ ಭ್ರಷ್ಟಾಚಾರದಾಗ. ಅದೇ ರೀತಿ ಸಿದ್ದರಾಮಯ್ಯ ಬೇಲು, DK ಶಿವಕುಮಾರ್ ಬೇಲು, ಇವರೆಲ್ಲ ಬೇಲ್ ಮೇಲೆ ಜೀವನವನ್ನು ನಡೆಸುವಂಥವ್ರಾಗಿದ್ದಾರೆ. ಹಾಗಾಗಿ ರಾಜೀನಾಮೆ ಕೊಡಲೇಬೇಕಾಗ್ತದೆ. ಇವ್ರದ್ದೇ ಸ್ಟೇಟ್ಮೆಂಟ್ ಇದೆ. ಯಡಿಯೂರಪ್ಪನವ್ರದ್ದು ಸಿಮಿಲರ್ ಸಿಚುವೇಶನ್ ಇತ್ತು, ಇವ್ರದ್ದೇ ಸ್ಟೇಟ್ಮೆಂಟ್ ಇದೆ. ಅವರು ತಕ್ಷಣ ರಾಜೀನಾಮೆ ಕೊಡಬೇಕು.